ನಮಸ್ಕಾರ, ಜೈ ಹಿಂದ್ ಎಲ್ರಿಗೂ. ಎಲ್ರಿಗೂ ಕೂಡ ಆಲ್ರೆಡಿ ಇವಾಗ BSF ಒಳಗಡೆ ಅಡ್ಮಿಟ್ ಡೌನ್ಲೋಡ್ ಆಗಿದೆ. ಈ ವಿಡಿಯೋದಲ್ಲಿ ಸ್ಟಾರ್ಟಿಂಗ್ ಏನು ಮಾಡ್ತಾರಾ, ಆಮೇಲೆ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಯಾವಾಗುತ್ತಾ, ಟ್ರೇಡ್ ಟೆಸ್ಟ್ ಯಾವಾಗುತ್ತಾ, ಫಿಸಿಕಲ್ ಯಾವಾಗಿರುತ್ತಾ, ರನ್ನಿಂಗ್ ಯಾವಾಗ ಓಡಿಸ್ತಾರೆ ಅಂತೇಳಿ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಹಾಗಾಗಿ ಎಲ್ಲರೂ ಕೂಡ ಈ ಒಂದು ವಿಡಿಯೋನ ಫುಲ್ಲಾಗಿ ನೋಡಿರಿ. ಹಾಗೆಯೇ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಹೊಸಬ್ರು ಏನಾದ್ರು ಇತ್ತಪ್ಪ ಅಂದರೆ ಇವಾಗಲೇ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೂ ತಪ್ಪದೆ ಶೇರ್ ಕೂಡ ಮಾಡಿ. ಹಾಗೆಯೇ ಮೊದಲನೇದಾಗಿ ನೀವು ರ್ಯಾಲಿಗೆ ಅಟೆಂಡ್ ಆದ ತಕ್ಷಣ ನೀವು ಲೈನಲ್ಲಿ ನಿಂತಾಗ ಮೊದಲನೇದಾಗಿ ಒಬ್ಬ BSF ಅಧಿಕಾರಿ ಬಂದು ನಿಮ್ಮನ್ನು ಒಳಗಡೆ ಹೇಗೆ ಬಿಡ್ತಾನಪ್ಪ ಅಂದರೆ, ಮೊದಲನೇದಾಗಿ ನಿಮ್ಮದೊಂದು ಆಧಾರ್ ಕಾರ್ಡ್, ಹಾಗೆಯೇ ಅಡ್ಮಿಟ್ ಕಾರ್ಡ್, ಆಮೇಲೆ ನಿಮ್ಮದು ಅಪ್ಲಿಕೇಶನ್ ಫಾರ್ಮ್, ಇವು ಮೂರನ್ನು ಚೆಕ್ ಮಾಡ್ತಾರೆ. ಚೆಕ್ ಮಾಡಿ ಆಮೇಲೆ ನಿಮ್ಮನ್ನ ಒಳಗಡೆ ತೊಗೊತಾರೆ. ಒಳಗಡೆ ತೊಗೊಂಡು ಆಮೇಲೆ ನಿಮ್ಮದು ಬಯೋಮೆಟ್ರಿಕ್ನ ಚೆಕ್ನ ಮಾಡ್ತಾರೆ. ಟೋಟಲಾಗಿ 3 ಡಾಕ್ಯುಮೆಂಟ್ಸ್ನಲ್ಲಿ ಹೊರಗಡೆ ನಿಮ್ಗೆ ಚೆಕ್ ಮಾಡೋದು. ಮೊದಲನೇದಾಗಿ ಆಧಾರ್ ಕಾರ್ಡು, ಅದಾದಮೇಲೆ ನಿಮ್ಮದು ಅಪ್ಲಿಕೇಶನ್ ಫಾರ್ಮು, ಅದಾದಮೇಲೆ ಅಡ್ಮಿಟ್ ಕಾರ್ಡು. ಇಷ್ಟನ್ನು ಅವ್ರನ್ನ ಚೆಕ್ ಮಾಡಿಬಿಟ್ಟು ಆಮೇಲೆ ನಿಮ್ಮನ್ನು ಒಳಗಡೆ ಬಿಡ್ತಾರೆ. ಒಳಗಡೆ ಬಿಟ್ಟ ಮೇಲೆ ಒಳಗಡೆ ನಿಮಗೆ ಬಯೋಮೆಟ್ರಿಕ್ನ ಚೆಕ್ ಮಾಡ್ತಾರೆ. ಒಂದು ಬಯೋಮೆಟ್ರಿಕ್ನ ಚೆಕ್ ಮಾಡ್ತಾರೆ. ಅದಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ನಿಮ್ಮನ್ನ ಒಳಗಡೆ ಕರೆಸಿ ಒಂದು ಕಡೆ ಕುಂದಿರಿಸ್ಬಿಟ್ಟು ಹಾಗೆಯೇ ಅವರು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಏನಿರುತ್ತಲ್ಲ ಅದ್ರ ಬಗ್ಗೆ ನಿಮಗೆ ಒಬ್ಬ BSF ಅಧಿಕಾರಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾರೆ. ಇಷ್ಟೆಲ್ಲ ಆದಮೇಲೆ BSF ಅಧಿಕಾರಿಗಳು ನಿಮಗೆ ಒಂದು ಫಾರ್ಮ್ನ ಕೊಡ್ತಾರೆ. ಆ ಒಂದು ಫಾರ್ಮ್ನ ನೀವು ಫಿಲ್ಅಪ್ ಮಾಡೋಗುತ್ತೆ. ಫಿಲ್ಅಪ್ ಮಾಡಿ ಕೊಟ್ಟಾದಮೇಲೆ ನಿಮ್ಗೆ ಚೆಸ್ಟ್ ನಂಬರ್ ಕೊಡ್ತಾರೆ. ಚೆಸ್ಟ್ ನಂಬರ್ ಕೊಟ್ಟಾದಮೇಲೆ RFID ಅಂತೇಳಿ ನಿಮಗೊಂದು ಅದು ಬರುತ್ತೆ. ಅದೊಂದು ಚೆಕ್ಔಟ್ ಮಾಡ್ತಾರೆ. ಅದೇನಂತೇಳಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಇಷ್ಟು ಮಾಡ್ತಾರೆ. ಇಷ್ಟೆಲ್ಲ ಮಾಡಾದಮೇಲೆ ಮೊದಲನೇದಾಗಿ PET ಇರುತ್ತೆ. PET ಆದಮೇಲೆ PST ಇರುತ್ತೆ. ಆಮೇಲೆ ತುಂಬ ಜನಕ್ಕೆ ಭಾಳ ಡೌಟ್ ಇರುತ್ತೆ. ಮೊದಲನೇದಾಗಿ ಹೈಟ್ ಚೆಕ್ ಮಾಡ್ತಾರೆ, ರನ್ನಿಂಗ್ ಮುಗಿದ್ಮೇಲೆ ಹೈಟ್ ಚೆಕ್ ಮಾಡ್ತಾರೆ ಅಂತೇಳಿ. ಮೊದಲನೇದಾಗಿ ಗಂಡು ಮಕ್ಕಳಿಗೆ 5 ಕಿಲೋಮೀಟರ್ ರನ್ನಿಂಗ್ನ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಟೈಮಿಂಗು 24 ನಿಮಿಷ ಇರುತ್ತೆ. ಹಾಗೆಯೇ ಹೆಣ್ಮಕ್ಳಿಗೆ ಬಂದು 16 ಮೀಟರ್ ರನ್ನಿಂಗ್ ಇರುತ್ತೆ. ಅವರು 8 ನಿಮಿಷ 30 ಸೆಕೆಂಡ್ ಒಳಗಡೆ ಕವರ್ ಮಾಡಬೇಕಾಗುತ್ತೆ. ಇಷ್ಟು ರನ್ನಿಂಗ್ನ ಕಂಪ್ಲೀಟ್ ಆದಮೇಲೆ ಇದು ರನ್ನಿಂಗ್ ನಿಮ್ಗೆ ಯಾವಾಗ ಓಡಿಸ್ತಾರಪ್ಪ ಅಂದರೆ, ನಿಮ್ಮದು ಚೆಸ್ಟ್ ನಂಬರ್ ಕೊಟ್ಟ ಮೇಲೆ ಆಮೇಲೆ ಒಬ್ಬರು BSF ಅಧಿಕಾರಿ ನಿಮ್ಮದು ರನ್ನಿಂಗ್ ಸ್ಟಾರ್ಟಿಂಗ್ ಪ್ಲೇಸಿಗೆ ಕರ್ಕೊಂಬಂದು ಅಲ್ಲಿ ಕುಂದಿರಿಸಿ ನಿಮಗೆ ರನ್ನಿಂಗ್ನ ಸ್ಟಾರ್ಟ್ ಮಾಡ್ತಾರೆ. ಅದಾದಮೇಲೆ ನಿಮ್ಮದು ರನ್ನಿಂಗ್ ಕಂಪ್ಲೀಟ್ ಆದಮೇಲೆ ಸೆಕೆಂಡ್ ನಿಮ್ಗೆ ಹೈಟ್ನ ಚೆಕಪ್ನ ಮಾಡ್ತಾರೆ. ಹೈಟ್ ಅಂದರೂ 165 ಹೈಟ್ ಇರಬೇಕು. ಅದು ಗಂಡು ಮಕ್ಕಳು. ಹಾಗೆಯೇ ಹೆಣ್ಮಕ್ಳು 155 ಸೆಂಟಿಮೀಟರ್ ಹೈಟ್ ಇರಬೇಕು. ಹಾಗೆಯೇ ಗಂಡು ಮಕ್ಕಳು ಚೆಸ್ಟ್ ಬಂದು 75ರಿಂದ ಎಕ್ಸ್ಟೆಂಟ್ ಲೆವೆಲ್ ಮಾಡಿದಾಗ ನಿಮ್ಮದು 80 ಬರಬೇಕು. 75ರಿಂದ 80 ಚೆಸ್ಟ್ ಇರಬೇಕು. ಇದ್ದಪ್ಪ ಅಂದರೆ ನೀವು ಆರಾಮಾಗಿ ಪಾಸ್ ಆಗ್ತೀರಾ. ಮೊದಲನೇದಾಗಿ ರನ್ನಿಂಗ್ ಇರುತ್ತೆ, ಎರಡನೇದಾಗಿ ಹೈಟ್ ಚೆಕ್ ಮಾಡ್ತಾರೆ, ಮೂರನೇದಾಗಿ ಚೆಸ್ಟ್ನ ಚೆಕ್ಔಟ್ ಮಾಡ್ತಾರೆ. ಇಷ್ಟೆಲ್ಲ PET ಮತ್ತು PST ಇಷ್ಟು ಕಂಪ್ಲೀಟ್ ಆದರೆ ಮುಗೀತು. ನಿಮಗೆ ಯಾವುದೇ ರೀತಿ ಮುಂದ್ಗಡೆ ಪ್ರೊಸೆಸ್ ಇರೋಂಗಿಲ್ಲ. ಇಲ್ಲಿಗೆ ನಿಮ್ಮದು ಭರ್ತಿ ಕಂಪ್ಲೀಟ್ ಆಗಿರುತ್ತೆ. ಹಾಗೆಯೇ ಟ್ರೇಡ್ ಟೆಸ್ಟ್ ಬಗ್ಗೆ ತುಂಬ ಜನ ಕೇಳ್ತಾಯಿದ್ರು. ಟ್ರೇಡ್ ಟೆಸ್ಟ್ ಯಾವುದೇ ರೀತಿ ಇವಾಗ ಇರೋಂಗಿಲ್ಲ. ಇವಾಗ ಓನ್ಲಿ PST ಮತ್ತು PET ಇವೆರಡೇ ಇರುತ್ತೆ. ಇವೆರಡು ಪ್ರೊಸೆಸ್ ಕಂಪ್ಲೀಟ್ ಆದ ತಕ್ಷಣ ನೆಕ್ಸ್ಟ್ ನೀವು ಸೆಲೆಕ್ಟ್ ಆಗ್ತೀರಿ ಎಕ್ಸಾಮ್ಗೆ. ಎಕ್ಸಾಮ್ ಆದಮೇಲೆ ನಿಮ್ಮದು ಟ್ರೇಡ್ ಟೆಸ್ಟ್ ಇರುತ್ತೆ. ಅಲ್ಲಿವರೆಗೂ ನಿಮ್ಮದು ಯಾವುದೇ ರೀತಿ ಪ್ರೊಸೆಸ್ ಇರೋಂಗಿಲ್ಲ. ನಿಮ್ಮದು ಇಷ್ಟೇ ಪ್ರೊಸೆಸ್ಸು. PET PST ಇವೆರಡೇ ಕಂಪ್ಲೀಟ್ ಆದಪ್ಪ ಅಂದರೆ ಮುಗೀತು. ಸೀದಾ ನೀವು ಎಕ್ಸಾಮಿನೇಷನ್ಗೆ ಸೆಲೆಕ್ಟ್ ಆಗಿರ್ತೀರ. ಇಷ್ಟ ಆಗಿತ್ತು. ಇವತ್ತಿನ ವಿಡಿಯೋ ಇದೇನಾದರೂ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತಪ್ಪ ಅಂದರೆ BSFಗೆ ಹೋಗ್ತಾರೋ ನಿಮ್ಮ ಫ್ರೆಂಡ್ಸ್ಗೆ ಈ ಒಂದು ವಿಡಿಯೋನ ಶೇರ್ನ ಮಾಡಿ. ಹಾಗೆಯೇ ನೀವು ಏನಾದರೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿತ್ತಪ್ಪ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಹಾಗೆಯೇ ಯಾವುದೇ ರೀತಿ ಜಾಬ್ ಅಲರ್ಟ್ ಬಂತಪ್ಪ ಅಂದರೆ ಮೊದಲದಾಗಿ ಈ ಒಂದು ಚಾನಲ್ ಕೂಡ ನಿಮಗೆ ಅಪ್ಡೇಟ್ನ ಮಾಡಿರ್ತೀನಿ.